ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕ್ಯಾಲೆಂಡರ್ ಪ್ರಕಾರ ರಾಮನವಮಿಯನ್ನು ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನದಂದು ಆಚರಿಸಲಾಗುತ್ತದೆ. ಶ್ರೀರಾಮನು ಚೈತ್ರ ನವರಾತ್ರಿಯ 9ನೇ ದಿನದಂದು ಜನಿಸಿದನೆಂದು ನಂಬಲಾಗಿದೆ. ಆದ್ದರಿಂದ ಈ ದಿನವನ್ನು ರಾಮನವಮಿ ಎಂದು ಆಚರಿಸಲಾಗುತ್ತದೆ. ಚೈತ್ರ ನವರಾತ್ರಿಯ 9ನೇ ದಿನದಂದು ಕನ್ಯಾ ಪೂಜೆಯನ್ನು ಸಹ ಮಾಡಲಾಗುತ್ತದೆ. ಹಾಗಾದರೆ 2026ರಲ್ಲಿ ರಾಮನವಮಿ ಹಬ್ಬ ಯಾವಾಗ ಬರುತ್ತದೆ? ಅಂದರೆ ಮಾರ್ಚ್ 26ನೇ ತಾರೀಕು ಆಚರಿಸಬೇಕಾ ಅಥವಾ ಮಾರ್ಚ್ 27ನೇ ತಾರೀಕು ಆಚರಿಸಬೇಕಾ? ಪೂಜೆಗೆ ಶುಭ ಸಮಯ ಯಾವುದು? ಪೂಜಾ ವಿಧಾನ ಹೇಗೆ? ಮತ್ತು ರಾಮನವಮಿ ಪೂಜೆಯ ಸಮಯದಲ್ಲಿ ಏನು ಮಾಡಬೇಕು? ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಈ ಬಾರಿ ರಾಮನವಮಿ ಹಬ್ಬವನ್ನು ಕ್ಯಾಲೆಂಡರ್ಗಳಲ್ಲಿ ಒಂದು ಕ್ಯಾಲೆಂಡರಲ್ಲಿ ಮಾರ್ಚ್ 26 ಎಂದು ಕೊಟ್ಟಿದ್ದಾರೆ. ಮತ್ತೊಂದು ಕ್ಯಾಲೆಂಡರ್ಗಳಲ್ಲಿ ಮಾರ್ಚ್ 27ನೇ ತಾರೀಕು ಎಂದು ಹೇಳಿದ್ದಾರೆ. ಹಾಗಾದರೆ ಯಾವ ದಿನ ರಾಮನವಮಿ ಹಬ್ಬವನ್ನು ಆಚರಣೆ ಮಾಡಬೇಕು ಎಂದರೆ 2026ರಲ್ಲಿ ರಾಮನವಮಿ ಹಬ್ಬವು ಮಾರ್ಚ್ 26ನೇ ತಾರೀಕು ಮತ್ತು 27ನೇ ತಾರೀಕು ಎರಡೂ ದಿನಗಳಲ್ಲಿ ಆಚರಿಸಬಹುದು. ಹಾಗಾದರೆ ನವಮಿ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ ನವಮಿ ತಿಥಿ ಪ್ರಾರಂಭವಾಗುವುದು ಮಾರ್ಚ್ 26ನೇ ತಾರೀಕು ಬೆಳಿಗ್ಗೆ 11:48 ಪ್ರಾರಂಭವಾಗಿ ನವಮಿ ತಿಥಿ ಅಂತ್ಯವಾಗುವುದು ಮಾರ್ಚ್ 27ನೇ ತಾರೀಕು ಬೆಳಿಗ್ಗೆ 10:06. ಶ್ರೀರಾಮನು ಚೈತ್ರ ನವರಾತ್ರಿಯ 9ನೇ ದಿನ ಮಧ್ಯಾಹ್ನದ ಸಮಯದಲ್ಲಿ ಜನಿಸಿದರು ಎಂಬ ನಂಬಿಕೆ ಇದೆ. ಆದ್ದರಿಂದ ಮಧ್ಯಾಹ್ನದ ತಿಥಿ, ನವಮಿ ತಿಥಿ ಮಧ್ಯಾಹ್ನದ ತಿಥಿ ಯಾವ ದಿನ ಬಂದಿರುತ್ತದೆಯೋ ಆ ದಿನವೂ ಕೂಡ ರಾಮನವಮಿ ಹಬ್ಬವನ್ನು ಆಚರಣೆ ಮಾಡಬಹುದು. ಮಾರ್ಚ್ 26ನೇ ತಾರೀಕು ಮಧ್ಯಾಹ್ನದ ನವಮಿ ತಿಥಿ ಇರೋದ್ರಿಂದ ಮಾರ್ಚ್ 26ನೇ ತಾರೀಕು ಕೂಡ ಮಧ್ಯಾಹ್ನದ ಸಮಯದಲ್ಲಿ ರಾಮನವಮಿಯನ್ನು ಆಚರಣೆ ಮಾಡಬಹುದು. ಹಾಗೆ ಸೂರ್ಯೋದಯದ ಪ್ರಕಾರ ಮಾರ್ಚ್ 27ನೇ ತಾರೀಕು ಕೂಡ ರಾಮನವಮಿ ಹಬ್ಬವನ್ನು ಆಚರಣೆ ಮಾಡಬಹುದು. ರಾಮನವಮಿಯ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿದ ನಂತರ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಮತ್ತು ಪೂಜಾ ಸ್ಥಳದಲ್ಲಿ ಒಂದು ಪೀಠವನ್ನು ಸಿದ್ಧಪಡಿಸಿಕೊಂಡು ರಾಮನ ಫೋಟೋ ಅಥವಾ ವಿಗ್ರಹವನ್ನು ಸ್ಥಾಪನೆ ಮಾಡಿ, ಹಾಗೆ ಮಾತೆ ಸೀತೆಯ ವಿಗ್ರಹವಿದ್ದರೆ ಅದನ್ನು ಕೂಡ ಸ್ಥಾಪನೆ ಮಾಡಿ ವಿಗ್ರಹಗಳಿಗೆ ಶ್ರೀಗಂಧವನ್ನು ಅರ್ಪಿಸಿ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ಹೂಗಳನ್ನು ಅರ್ಪಿಸಿ ಧೂಪ ದೀಪಗಳು ಎಲ್ಲ ಪೂಜಾ ಸಾಮಗ್ರಿಗಳನ್ನು ಮತ್ತು ನೈವೇದ್ಯಗಳನ್ನು ಅರ್ಪಿಸಿ ಭಕ್ತಿಯಿಂದ ಪೂಜೆ ಮಾಡಿ ಆರತಿ ಮಾಡಿ, ಹಾಗೆ ವಿಷ್ಣುವಿನ ಮಂತ್ರಗಳನ್ನು ಪಠಿಸಿ ರಾಮ ಮಂತ್ರವನ್ನು ಪಠಿಸಿ ರಾಮನಾಮವನ್ನು ಪಠಿಸಿ ರಾಮನವಮಿಯೊಂದು ಓಂ ಶ್ರೀಂ ಹೀಂ ಕ್ಲೀಂ ರಾಮಚಂದ್ರಾಯ ಶ್ರೀರಾಮಃ ಎಂಬ ರಾಮ ರಕ್ಷಾ ಮಂತ್ರವನ್ನು ಪಠಿಸುವುದು ಬಹಳ ಶುಭವೆಂದು ಹೇಳಲಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಈ ದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಸೂರ್ಯದೇವರಿಗೆ ತಾಮ್ರದ ಪಾತ್ರೆಯಿಂದ ಅರ್ಘ್ಯವನ್ನು ಅರ್ಪಿಸಬೇಕು. ರಾಮನವಮಿಯ ದಿನದಂದು ಉಪವಾಸವನ್ನು ಆಚರಿಸುವುದು ಮತ್ತು ಶ್ರೀ ರಾಮಚರಿತ ಮಾನಸ ಮತ್ತು ರಾಮರಕ್ಷಾ ಸ್ತೋತ್ರವನ್ನು ಪಠಿಸುವುದು ಶುಭ. ಹಾಗೆ ರಾಮಕೋಟಿಯನ್ನು ಬರೆಯುವವರು ಈ ದಿನದಿಂದ ಪ್ರಾರಂಭ ಮಾಡಬಹುದು. ಇನ್ನು ಪೂಜೆಯ ಸಮಯದಲ್ಲಿ ಹಳದಿ ಬಟ್ಟೆ, ಹಳದಿ ಹೂಗಳು, ಹಳದಿ ಶ್ರೀಗಂಧ ಮತ್ತು ತುಳಸಿ ಎಲೆಗಳನ್ನು ಅರ್ಪಿಸಬೇಕು. ರಾಮನ ಪೂಜೆಯಲ್ಲಿ ಒಣಗಿದ ಹೂಗಳನ್ನು ಬಳಸಬಾರದು. ರಾಮನವಮಿಯ ದಿನದಂದು ತಾಮಸಿಕ ಆಹಾರವನ್ನು ಕೂಡ ಸೇವಿಸಬಾರದು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.